ಉಸಿರಾಟ ಕ್ರಿಯೆ ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲುಕೋಸ್ ವಿಭಜನೆ ಯಾವ ರೀತಿಯಾಗಿ ನಡೆಯುತ್ತೆ ಎಂಬುದನ್ನು ನಾವು ಚರ್ಚಿಸೋಣ. ಪ್ರಸ್ತುತಿ ನಾನು ಶ್ರೀ ರಾಜು ಭೂಶೆಟ್ಟಿ. ಇಲ್ಲಿ ನೋಡ್ಬೋದು ಏನು ಅಂತಂದರೆ ಗ್ಲುಕೋಸ್ ವಿಭಜನೆಯ ಮೂಲಕ ಶಕ್ತಿ ಬಿಡುಗಡೆ ಆಗುವುದನ್ನು ನಾವು ಉಸಿರಾಟ ಕ್ರಿಯೆ ಅಂತ ಕರಿತೀವಿ. ಆ ಗ್ಲುಕೋಸ್ ವಿಭಜನೆ ಅದು ವಿವಿಧ ರೀತಿಯಲ್ಲಿ ಅದೇನಾಗತ್ತೆ ಅಂದರೆ ವಿಭಜನೆ ಸ್ಪ್ಲಿಟ್ ಆಗ್ತಾ ಇರುತ್ತೆ. ಯಾವ ಯಾವ ಹಂತಗಳಲ್ಲಿ ಯಾವ ರೀತಿಯಾಗಿ ಗ್ಲುಕೋಸ್ ವಿಭಜನೆ ನಡೆಯುತ್ತೆ ಎಂಬುದನ್ನು ನೋಡೋಣ. ಏನಾಗುತ್ತೆ ಮೊದಲಿಗೆ ಗಮನಿಸೋಣ. C6H12O6 ಗ್ಲುಕೋಸ್ ಇದೇನಾಗತ್ತೆ ಅಂದರೆ ಗ್ಲುಕೋಸ್ ಇದ್ದಿದ್ದು 6 ಕಾರ್ಬನ್. ಈಗ ಗೊತ್ತಿದೆ ನಮ್ಮ C6 ಅಂದರೆ 6 ಕಾರ್ಬನ್ ಇರುವಂಥ ಈ ಒಂದು ಗ್ಲುಕೋಸನ್ನು ಏನಿದೆಯಲ್ಲ ಅದು 3 ಕಾರ್ಬನ್ ಇರುವಂಥ ಪೈರುವೇಟ್ ಆಗಿ ವಿಭಜನೆ ಆಗತ್ತೆ. ಮೊಟ್ಟ ಮೊದಲು ಪೈರುವೇಟ್ ಆಗಿ ವಿಭಜನೆ ಆಗತ್ತೆ. ಈ ಪೈರುವೇಟ್ ಏನಾಗುತ್ತೆ ಅಂದರೆ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಅದು ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿಯಾಗಿ ವಿಭಜನೆ ಆಗತ್ತೆ ಅಂತ ಹೇಳ್ತೀವಿ. ಇಲ್ಲಿ ಪೈರುವೇಟ್ ವಿಭಜನೆ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ನಡೆಯುವುದರಿಂದ ಇದನ್ನೇ ನಾವು ಏನಂತ ಕರೆದ್ವಿ ಅಂದರೆ ವಾಯುವಿಕ ಉಸಿರಾಟ ಅಂತ ಕರೆದ್ವಿ. ವಾಯುವಿಕ ಉಸಿರಾಟದಲ್ಲಿ ಬಿಡುಗಡೆ ಆಗುವ ಶಕ್ತಿ ಅವಾಯುವಿಕ ಉಸಿರಾಟಕ್ಕಿಂತಲೂ ಹೆಚ್ಚಾಗಿರುತ್ತೆ ಅಂತೇಳಿ ನಾವು ಹೇಳ್ತೇವೆ. ಇದನ್ನು ಗಮನಿಸಬೇಕು ಅನ್ನುವಂಥದ್ದು. ಈ ಎಲ್ಲ ಕ್ರಿಯೆ ಏನಿದೆಯಲ್ಲ ಇದು ಮುಖ್ಯವಾಗಿ ವಾಯುವಿಕ ಉಸಿರಾಟ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ ಎಂಬುದನ್ನು ನಾವು ಗಮನಿಸಬೇಕು. ಮೈಟೋಕಾಂಡ್ರಿಯಾ ಏನಿದೆ ಅಂದರೆ ಇಷ್ಟೇ, ಪೈರುವೇಟು ಮತ್ತು ಆಕ್ಸಿಜನ್ ಎರಡೂ ಕೂಡ ಮೈಟೋಕಾಂಡ್ರಿಯಾವನ್ನು ಪ್ರವೇಶಿಸಿದಾಗ ಈ ಒಂದು ಕ್ರಿಯೆ ನಡೆಯುತ್ತೆ. ಹೀಗಾಗಿ ಇದು ವಾಯುವಿಕ ಉಸಿರಾಟ ಮೈಟೋಕಾಂಡ್ರಿಯಾದಲ್ಲಿ ನಡೆಯುವಂಥ ಒಂದು ಪ್ರಕ್ರಿಯೆ ಅಂತೇಳಿ ನಾವು ಹೇಳ್ತೀವಿ. ಇನ್ನು ಎರಡನೇ ಒಂದು ಹಂತದ ವಿಭಜನೆಯನ್ನು ನಾವು ನೋಡೋದಾದರೆ ಅವಾಯುವಿಕ ಉಸಿರಾಟ ಅಂತೀವಿ. ಇಲ್ಲಿ ಏನಾಗುತ್ತೆ ಅಂದರೆ ಇದೇ ಸೇಮ್ ಗ್ಲುಕೋಸ್ C6H12O6 ಗ್ಲುಕೋಸ್ ಇರುವಂಥದ್ದು ಸೇಮ್. ಒಂದೇ ಸ್ಟೆಪ್ ಈಸ್ ಕಾಮನ್ ಫಾರ್ ಬೋತ್ ಎರೋಬಿಕ್ ಆ್ಯಂಡ್ ಅನ್ಎರೋಬಿಕ್. ಅಂದರೆ ವಾಯುವಿಕ ಮತ್ತು ಅವಾಯುವಿಕ ಎರಡೂದರಲ್ಲಿಯೂ ಈ ಒಂದು ಪ್ರಕ್ರಿಯೆ ಸಾಮಾನ್ಯವಾಗಿ ಜರುಗತ್ತೆ. ಗ್ಲುಕೋಸ್ ಇರುವಂಥದ್ದು 6 ಕಾರ್ಬನ್ ಇರುವಂಥ ಗ್ಲುಕೋಸ್ ಏನಿದೆಯಲ್ಲ ಇದು 3 ಕಾರ್ಬನ್ ಇರುವಂಥ ಪೈರುವೇಟ್ ಆಗಿ ವಿಭಜನೆ ಆಗತ್ತೆ ಅವಾಯುವಿಕದಲ್ಲೂ. ಆದರೆ ಮುಂದೇನಾಗತ್ತೆ ಅಂದರೆ ಈ ಪೈರುವೇಟು ಇದು ಮುಂದೆ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಇದನ್ನು ಗಮನಿಸಬೇಕು. ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಪೈರುವೇಟ್ ಇರುವಂಥದ್ದು ಅದೇನಾಗತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ CO2 ಮತ್ತು ಎಥೆನಾಲ್ CO2 ಮತ್ತು ಎಥೆನಾಲ್ ಆಗಿ ಅದು ವಿಭಜನೆ ಆಗತ್ತೆ. ಈ ಒಂದು ಕ್ರಿಯೆ ಎಲ್ಲಿ ನಡೆಯುತ್ತೆ ಅಂದರೆ ಈಸ್ಟ್ನಲ್ಲಿ ನಡೆಯುತ್ತೆ. ಅದನ್ನೇ ನಾವು ಹುದುಗುವಿಕೆ ಅಂತ ಕರಿತೇವೆ. ಹುದುಗುವಿಕೆಯ ಸಂದರ್ಭದಲ್ಲಿ ಈಸ್ಟ್ನಲ್ಲಿ ಅವಾಯುವಿಕ ಉಸಿರಾಟ ಕ್ರಿಯೆ ನಡೆಯುತ್ತೆ ಅಂತೇಳಿ ನಾವು ಹೇಳ್ತೀವಿ. ಅವಾಯುವಿಕ ಅಂತ ಯಾಕೆ ಕರೆದ್ವಿ ಅಂತಂದರೆ ಇದನ್ನ ಇಲ್ಲಿ ಪೈರುವೇಟ್ ವಿಭಜನೆ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ನಡೆಯುವುದರಿಂದ ಇದನ್ನು ಅವಾಯುವಿಕ ಉಸಿರಾಟ ಅಂತ ಕರೆದ್ವಿ. ಅವಾಯುವಿಕ ಉಸಿರಾಟ ಎಲ್ಲಿ ಜರುಗತ್ತೆ ಅಂದರೆ ಕೋಶ ದ್ರವ್ಯದಲ್ಲಿ ಜರುಗತ್ತೆ. ಇದು ನೆನಪಿಟ್ಕೋಬೇಕು. ಕೋಶ ದ್ರವ್ಯ ಅವಾಯುವಿಕ ಅಂದ ತಕ್ಷಣ ನೆನಪಿ ಬರಬೇಕು. ಇದು ಕೋಶ ದ್ರವ್ಯದಲ್ಲಿ ನಡೆಯುವಂಥ ಉಸಿರಾಟ ಕ್ರಿಯೆ ಅಂತೇಳಿ. ಇನ್ನು ಮೂರನೇ ಪ್ರಕಾರದ ಒಂದು ಗ್ಲುಕೋಸ್ ವಿಭಜನೆಯನ್ನು ನಾವು ನೋಡೋದಾದರೆ ಒಂದು ವೇಳೆ ಆಕ್ಸಿಜನ್ ಪೂರೈಕೆ ಕಡಿಮೆ ಇತ್ತು. ಕಡಿಮೆ ಯಾವಾಗ ಆಗುತ್ತೆ ಅಂದರೆ ಯಾವಾಗ ನಾವು ಅತಿ ಹೆಚ್ಚಿನ ಒಂದು ದೈಹಿಕ ಶ್ರಮದ ಕೆಲಸವನ್ನು ಮಾಡ್ತಾ ಇರ್ತೇವೆ. ಹೌದು. ಸೊ ಆ ಉದಾಹರಣೆಗೆ ಹೇಳ್ಬೇಕಂದ್ರೆ ವ್ಯಾಯಾಮ ಮಾಡುವಂಥ ಸಂದರ್ಭದಲ್ಲಿ ಸ್ನಾಯು ಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಆಗತ್ತೆ. ಆಕ್ಸಿಜನ್ ಕೊರತೆ ಆದಾಗ ಅಲ್ಲೇನಾಗತ್ತೆ ಅಂದರೆ ಸೇಮ್ ಥಿಂಗು ಅಲ್ಲೇನಾಗತ್ತೆ ಅಂದರೆ C6H12O6 ಗ್ಲುಕೋಸ್ ಇದ್ದಿದ್ದು ಅದು ಕೂಡ ಇಲ್ಲಿ ಪೈರುವೇಟ್ ಆಗಿ ವಿಭಜನೆ ಇರುತ್ತೆ, ಪೈರುವೇಟ್ ಆಗಿರುತ್ತೆ. ನಂತರ ಪೈರುವೇಟ್ ಇರುವಂಥದ್ದು ಏನಾಗತ್ತೆ ಅಂದರೆ ಅದು ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗತ್ತೆ. ಲ್ಯಾಕ್ಟಿಕ್ ಆಮ್ಲ ಪೈರುವೇಟ್ ಇರೋದು ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗತ್ತೆ. ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಶೇಖರಣೆ ಆಗತ್ತೆ. ಗಮನಿಸಬೇಕು, ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಶೇಖರಣೆ ಆಗುವುದರಿಂದ ಆ ವ್ಯಕ್ತಿಗೆ ಏನಾಗತ್ತೆ ಅಂದರೆ ಆ ವ್ಯಕ್ತಿ ಸ್ನಾಯು ಸೆಳೆತ ಅಂತ ಏನು ಹೇಳ್ತೀವಲ್ಲ ಸ್ನಾಯು ಸೆಳೆತಕ್ಕೆ ಒಳಗಾಗ್ತಾನೆ ಅಥವಾ ವಿ ಕಾಲ್ ಮಸಲ್ ಕ್ರ್ಯಾಂಪ್ಸ್. ಸೊ ಈ ಸಫರಿಂಗ್ ಫ್ರಮ್ ಮಸಲ್ ಕ್ರ್ಯಾಂಪ್ಸ್ ಅಂತೇಳಿ ನಾವು ಹೇಳ್ತೀವಿ.
ಸ್ನಾಯು ಸೆಳೆತಕ್ಕೆ ಒಳಗಾಗಲಿಕ್ಕೆ ಕಾರಣ ಏನು ಅಂತಂದರೆ ಅಲ್ಲಿ ಆಕ್ಸಿಜನ್ ಕೊರತೆ ಆಗೋದ್ರಿಂದ ಅಲ್ಲಿ ಏನಾಗತ್ತೆ ಅಂತಂದರೆ ಪೈರುವೇಟ್ ಇರೋದು ಲ್ಯಾಕ್ಟಿಕ್ ಆಮ್ಲವಾಗಿ ವಿಭಜನೆ ಆಗೋದ್ರಿಂದ ಆ ವ್ಯಕ್ತಿ ಸ್ನಾಯು ಸೆಳೆತಕ್ಕೆ ಒಳಗಾಗ್ತಾನೆ ಅಂತೇಳಿ ನಾವು ಹೇಳ್ತೇವೆ. ಸೊ ಹಾಗಾದರೆ ಮುಖ್ಯವಾಗಿ ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಕ್ಕಿರುವಂಥ ವ್ಯತ್ಯಾಸವನ್ನು ನಾವು ಸರಳವಾಗಿ ಗಮನಿಸೋದಾದರೆ ಏನಾಗುತ್ತೆ ಅಂದರೆ ವಾಯುವಿಕ ಉಸಿರಾಟ ಮೈಟೊಕಾಂಡ್ರಿಯಾದಲ್ಲಿ ನಡೆಯುತ್ತೆ, ಅವಾಯುವಿಕ ಉಸಿರಾಟ ಕೋಶ ದ್ರವ್ಯದಲ್ಲಿ ನಡೆಯುತ್ತೆ. ವಾಯುವಿಕದಲ್ಲಿ ಅತಿ ಹೆಚ್ಚಿನ ಶಕ್ತಿ ಬಿಡುಗಡೆ ಆಗುತ್ತೆ, ಅವಾಯುವಿಕದಲ್ಲಿ ಅತಿ ಕಡಿಮೆ ಶಕ್ತಿ ಬಿಡುಗಡೆ ಆಗುತ್ತೆ ಅಂತೇಳಿ ನಾವು ಹೇಳ್ತೇವೆ. ಸೊ ಈ ರೀತಿ ಇನ್ನೂ ಹಲವಾರು ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.